ದೇವರ ಮಗನಾಗಿ ಮಗಳಾಗಿ ಜೀವಿಸುವಾಗ ಕೆಲವರು ಹೇಳ್ತಾರೆ, ನಿನಗೆ ಕಷ್ಟನೇ ಬರೋದಿಲ್ಲ, ನಿನಗೆ ಸಮಸ್ಯೆನೇ ಬರೋದಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ದೇವರ ಮಗನ ಮಗಳಾಗಿ ಜೀವಿಸುವಾಗ ನನ್ನ ಜೀವನದಲ್ಲಿ ಕಷ್ಟ ಇದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಆಗ ಕಷ್ಟದಲ್ಲಿ ನಾನು ನಿನ್ನ ಜೊತೆಯಲ್ಲಿದ್ದೇನೆ ಎಂಬಂತ ಭರವಸೆ ದೇವರು ನಿನಗೆ ಕೊಡ್ತಾರೆ. ಪ್ರಿಯರೇ, ಸತ್ಯವೇದದಲ್ಲಿ ಹೀಗೆ ನೋಡ್ತೇವೆ. ನೀವು ತಿಮೋಥಿಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವವರು ಹಿಂಸೆಗೊಳಗಾಗ್ತಾರೆ. ಅದೇ ಫಿಲಿಪ್ಪಿ 1:29 ಹೇಳ್ತದೆ, ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ಅನುಗ್ರಹವಾಗಿ ದೊರಕಿದೆ. ಅದೇ 1 ಥೆಸಲೋನಿಕ 3:3 ಹೇಳ್ತದೆ, ಸಂಕಟ ಪಡುವುದಕ್ಕಾಗಿಯೇ ನೇಮಿಸಲ್ಪಟ್ಟಿದ್ದೀರಲ್ಲ. ಆದರೆ ಯೇಸು ಹೇಳ್ತೇನೆ ಯೋಹಾನ 16:33 ನಿಮಗೆ ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಆತನಲ್ಲಿದ್ದುಕೊಂಡು ಪ್ರತಿದಿನ ನಮ್ಮ ಜೀವನದ ಎಲ್ಲ ಪರಿಸ್ಥಿತಿಯಲ್ಲಿ ಜಯದಲ್ಲಿ ಜೀವಿಸುವಂತ ಭಾಗ್ಯ ದೇವರು ಉಚಿತವಾಗಿ ನಮಗೆ ಕೊಟ್ಟಿದ್ದಾನೆ. ಇವತ್ತು ಅನೇಕ ವೇಳೆ ನಾವು ಕಷ್ಟದಲ್ಲಿರುವಾಗ ಜನರು ಮಾತೇನು ಗೊತ್ತಾ, ಅಯ್ಯೋ ಏನು ಪಾಪ ಮಾಡೋನ ಇವನು ಏನು ಅವಿಧೇಯತೆ ತೋರಿಸಿದನೋ ಅದಕ್ಕೆ ಇವನ ಜೀವನದಲ್ಲಿ ಕಷ್ಟ. ಯೋಬನಿಗೆ ಕಷ್ಟ ಬಂದಾಗ ಅವನ ಸ್ನೇಹಿತರು ಅದೇ ಮಾತನ್ನು ಹೇಳಿದ್ರು. ಆದರೆ ನನ್ನ ಪ್ರಿಯರೇ, ದೇವರ ಮಗನು ಮಗಳಾಗಿ ಅವನ ಚಿತ್ತದಲ್ಲಿ ಜೀವಿಸುವಾಗ ನಿನ್ನ ಜೀವನದಲ್ಲಿ ಯಾವುದೋ ಒಂದು ಉದ್ದೇಶ ಇದೆ. ಆ ಉದ್ದೇಶವನ್ನು ನಮ್ಮ ಜೀವನದಲ್ಲಿ ನೆರವೇರಿಸ್ತಾನೆ. ಅದು ಒಂದು ವೇಳೆ ನಮ್ಮ ನಂಬಿಕೆಯ ಪರೀಕ್ಷೆ ಇರಬಹುದು, ಒಂದು ವೇಳೆ ನಾನು ಆತನಿಂದ ದೂರ ಇರಬಹುದು. ತಿರುಗಿ ಆತನ ಅನ್ಯತೆಯಲ್ಲಿ ಜೀವಿಸುವುದಕ್ಕೆ ಕರೆ